2 ವರ್ಷದಿಂದ ಕನ್ನಡ ಯೂಟ್ಯೂಬ್ ನಲ್ಲೂ ಹಾಯ್ ಲಿಂಗರಾಜ್ ಅವರೇ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಹಾಯ್, ಹೆಲೋ ಲಿಂಗರಾಜ್ ಅವರೇ. ಎಲ್ಲರಿಗೂ ನಮಸ್ಕಾರ, ನಾನು ಅನುಪಮ ಅಂತ ಹೇಳಿ. ಹಾಯ್, ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸೂರಜ್ ಟೆಕ್ ಗುರು ಕನ್ನಡ ಯೂಟ್ಯೂಬ್ ಚಾನೆಲ್ ಇಂದ. ಹಲೋ, ಹಾಯ್ ಗೆಳೆಯರೇ, ನಾನು ಯಾದಣ್ಣ. ಸಾಮಾನ್ಯ ಮಾಹಿತಿ ನಿಮ್ಮ ಕೈಯಲ್ಲಿ. ನಮಸ್ಕಾರ, ಪ್ರಕಾಶ್ ವೈಎಂ, ಕನ್ನಡ ಟೆಕ್ ಫಾರ್ ಯು ಯೂಟ್ಯೂಬ್ ಚಾನಲ್ ಇಂದ. ಹಾಯ್, ನೀಡ್ಸ್ ಆಫ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ನ ಎಲ್ಲ ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಆಫ್ ಪಬ್ಲಿಕ್. ನಾನಿವತ್ತು ಯಾವುದೇ ಒಂದು ಟೆಕ್ನಾಲಜಿ ಬಗ್ಗೆ ಇರ್ಬೋದು, ಯಾವುದೇ ಒಂದು ಇನ್ಫಾರ್ಮೇಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ. ಬದಲಾಗಿ ತಮ್ಮನ್ನೆಲ್ಲ ನೋಡಿರ್ತೀರಾ, ನೀಡ್ಸ್ ಆಫ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ 5 ಲಕ್ಷ ಸಬ್ಸ್ಕ್ರೈಬರ್ಸ್. 5 ಲಕ್ಷ ಸಬ್ಸ್ಕ್ರೈಬರ್ಸ್ ಒಂದು ಫ್ಯಾಮಿಲಿಯನ್ನು ನೀಡ್ಸ್ ಆಫ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ಹೊಂದಿದೆ. ತುಂಬ ಒಂದು ಖುಷಿ ಆಗುತ್ತೆ. ಈ ಒಂದು ದೊಡ್ಡ ಒಂದು ನಂಬರ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ದೊಡ್ಡ ನಂಬರು. 5 ಲಕ್ಷ ಅಂದರೆ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಸಪೋರ್ಟ್ ಸಿಗುತ್ತೆ ಅಂತ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಒಬ್ಬ ಕನ್ನಡದಲ್ಲಿ ಇಂಡಿವಿಜುವಲ್ ಕ್ರಿಯೇಟರ್ 5 ಲಕ್ಷ ಸಬ್ಸ್ಕ್ರೈಬರ್ಸನ್ನು ಹೊಂದ್ಬೋದು ಅನ್ನೋಕ್ಕೆ ಈ ನಿಮ್ಮ ಒಂದು ಸಪೋರ್ಟೇ ಕಾರಣ ಅಂತ ಹೇಳ್ಬೋದು. ಮೊದಲು ತುಂಬ ಭಯ ಆಗ್ತಾಯಿತ್ತು, ಕ್ಯಾಮ್ರಾ ಮುಂದೆ ಹೆಂಗಪ್ಪ ಕೂತ್ಕೊಳ್ಳೋದು. ನಾನು ಯಾವತ್ತೂ ಭಾಷಣ ಮಾಡಿದವನಲ್ಲ, ಯಾವತ್ತೂ ಸ್ಪೀಚ್ ಕೊಟ್ಟವನಲ್ಲ ತುಂಬ ಕ್ರೌಡಲ್ಲಿ. ಬಟ್ ಕ್ಯಾಮ್ರಾ ಮುಂದೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತೀನಿ, ನಿಮ್ಮ ಜೊತೆ ಎಲ್ಲ ನಾನು ಒಂದು ಅಭಿಪ್ರಾಯಗಳನ್ನ ಹಂಚ್ಕೊಳ್ತೀನಿ ಅಂದರೆ ನಿಮ್ಮೊಂದು ಸಪೋರ್ಟೇ ಕಾರಣ. ತುಂಬ ಸಪೋರ್ಟ್ ಮಾಡಿದ್ದೀರಾ. ನನ್ನ ಎಲ್ಲ 5 ಲಕ್ಷ ಸಬ್ಸ್ಕ್ರೈಬರ್ಸ್ಗೆ, ಪ್ರತಿಯೊಬ್ಬ ಕನ್ನಡಿಗರಿಗೆ ನನಗೆ ಸಪೋರ್ಟ್ ಮಾಡಿ ತುಂಬ ಅವರೊಂದು ಫೀಡ್ಬ್ಯಾಕನ್ನು ಕೊಡ್ತಕ್ಕಂಥ ಎಲ್ಲ ಕನ್ನಡ ಯೂಟ್ಯೂಬರ್ಸ್ಗೆ ನನ್ನ ಒಂದು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಒಂದು ವಿಡಿಯೋ ಮೂಲಕ. ನೀಡ್ಸ್ ಆಫ್ ಪಬ್ಲಿಕ್ ಕೇವಲ ಒಂದು ಯೂಟ್ಯೂಬ್ ಚಾನಲ್ ಅಷ್ಟೇ ಅಲ್ಲ, ಈಗ ಒಂದು ಆಫೀಷಿಯಲ್ ವೆಬ್ಸೈಟ್ ಕೂಡ ಹೊಂದಿದೆ, needsofpublic.com ಅಂತ. ಸೊ ನನ್ನ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಕನ್ನಡದಲ್ಲಿ ಉದ್ಯೋಗ ಮಾಹಿತಿ ಜೊತೆಗೆ ಖಾಸಗಿ ಉದ್ಯೋಗ ಮಾಹಿತಿ ಕೂಡ ಸಿಗುತ್ತೆ. ಇನ್ನೇನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ವೆಬ್ಸೈಟನ್ನು. ಆಲ್ರೆಡಿ ಹಾಸ್ಟ್ ಆಗಿದೆ, ನೀವು ನೋಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಇದೆ ವೆಬ್ಸೈಟಿಂದು. ಅಷ್ಟೇ ಅಲ್ಲದೆ ನೀಡ್ಸ್ ಆಫ್ ಪಬ್ಲಿಕ್ ಒಂದು ಫೇಸ್ಬುಕ್ ಪೇಜ್ ಕೂಡ ಇದೆ, ಅದನ್ನು ಕೂಡ ನೀವು ಲೈಕ್ ಮಾಡ್ಬೋದು. ಎಲ್ಲ ಒಂದು ಮಾಹಿತಿನ ನಾನು ಫೇಸ್ಬುಕ್ಕಲ್ಲಿ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಇದ್ರ ಜೊತೆ ನೀಡ್ಸ್ ಆಫ್ ಪಬ್ಲಿಕ್ ಒಂದು ಆ್ಯಂಡ್ರಾಯ್ಡ್ ಆ್ಯಪ್ ಕೂಡ ಡೆವಲಪ್ ಮಾಡ್ತಾ ಇದ್ದೀನಿ, ಇನ್ನು ಕೆಲವು ದಿನಗಳಲ್ಲಿ ಅದನ್ನು ಕೂಡ ಲಾಂಚ್ ಮಾಡ್ತೀನಿ. ಜೊತೆಗೆ ನಿಮ್ಮ ಒಂದು ಪ್ರಶ್ನೆಗಳಿಗೆ, ಎಲ್ಲ ಒಂದು ಪ್ರಶ್ನೆಗಳಿಂದ ಇದ್ದರೆ ಅದಕ್ಕೆ ಉತ್ತರಿಸೋಕ್ಕೆ ಅಂತ ರಾಜ್ ಲಾಗಿನ್ ಕನ್ನಡ ಅಂತ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಬಹುದು. ಸೊ ಈ ಒಂದು 5 ಲಕ್ಷ ಸಬ್ಸ್ಕ್ರೈಬರ್ಸ್ ಹೊಂದಿರೋದಕ್ಕೆ ಎಲ್ಲ ಒಂದು ಕನ್ನಡ ಟೆಕ್ ಕಮ್ಯುನಿಟಿ ಮತ್ತು ಕನ್ನಡ ಯೂಟ್ಯೂಬರ್ಸ್ ಕಡೆಯಿಂದ ಒಂದು ವಿಡಿಯೋ ಮೂಲಕ ವಿಶ್ ಮಾಡಿದ್ದಾರೆ. ಸೊ ನೋಡ್ಕೊಂಬರೋಣ ಒಂದು ಅವರ ಒಂದು ಅನಿರೀಕ್ಷೆ ಮತ್ತು ಅಭಿಪ್ರಾಯಗಳನ್ನ. ಹಾಯ್ ಲಿಂಗರಾಜ್ ಅವರೇ, ನಮಸ್ಕಾರ. ಇವತ್ತು ನಿಮ್ಮ ಯೂಟ್ಯೂಬ್ ಚಾನಲ್ ನೀಡ್ಸ್ ಆಫ್ ಪಬ್ಲಿಕ್ 5 ಲಕ್ಷ ಜನ ಸಬ್ಸ್ಕ್ರೈಬರ್ ಮೈಲ್ ಸ್ಟೋನ್ನ ಕ್ರಾಸ್ ಮಾಡಿದೆ. ಸೊ ಈ ಸಂದರ್ಭದಲ್ಲಿ ನಾನು ನಿಮಗೆ ಕಂಗ್ರ್ಯಾಚುಲೇಷನ್ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಕನ್ನಡದಲ್ಲಿ ಒಂದು ಟೆಕ್ ಯೂಟ್ಯೂಬರ್ ಆಗಿ ಆನ್ ಸ್ಕ್ರೀನಲ್ಲಿ ಬಂದು 5 ಲಕ್ಷ ಜನ ಸಬ್ಸ್ಕ್ರೈಬರ್ ಮೈಲ್ ಸ್ಟೋನ್ನ ಕ್ರಾಸ್ ಮಾಡಿರೋ ಮೊಟ್ಟ ಮೊದಲ ಕನ್ನಡಿಗ ನೀವು. ಸೊ ನಿಮಗೆ ಯೂಟ್ಯೂಬರ್ ಆಫ್ ದಿ ಇಯರ್ ಅಂತಲೇ ಕರೀಬಹುದು. ಇದರ ಜೊತೆಗೆ ತುಂಬ ದಿನಗಳಿಂದ ನಾನು ಕೂಡ ನಿಮ್ಮ ಪ್ರತಿಯೊಂದು ವೀಡಿಯೋಗಳನ್ನು ಕೂಡ ಫಾಲೋ ಮಾಡ್ತಿದ್ದೀನಿ. ಪ್ರತಿಯೊಂದು ವೀಡಿಯೋ ಕೂಡ ಉತ್ತಮವಾದ ಕ್ವಾಲಿಟಿಯನ್ನು ಕೊಡ್ತಿದ್ದೀರಾ. ಹಾಗೆಯೇ ಪ್ರತಿಯೊಂದು ವೀಡಿಯೋ ಕೂಡ ಉತ್ತಮವಾದ ಕಂಟೆಂಟ್ ಇದೆ. ಇದೇ ರೀತಿಯ ಕ್ವಾಲಿಟಿ ಕಂಟೆಂಟ್ ಕೊಡೋದನ್ನು ಮುಂದುವರಿಸಿ ನಿಮ್ಮ 5 ಲಕ್ಷ ಜನ ಸಬ್ಸ್ಕ್ರೈಬರ್ಸಿಂದ 1 ಮಿಲಿಯನ್ ಸಬ್ಸ್ಕ್ರೈಬರ್ನ ಒಂದು ಮೈಲ್ ಸ್ಟೋನ್ನ ಆದಷ್ಟು ಬೇಗ ರೀಚ್ ಮಾಡಿ. ಹಾಗೆಯೇ ಕನ್ನಡದಲ್ಲಿ ಗೋಲ್ಡನ್ ಪ್ಲೇ ಬಟನ್ ತಗೊಳ್ಳೋ ಮೊಟ್ಟ ಮೊದಲ ಯೂಟ್ಯೂಬರ್ ನೀವಾಗಿ ಅಂತ ಹಾರೈಸ್ತಾ ಮತ್ತೊಮ್ಮೆ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಲಿಂಗರಾಜು ಅವರ ಈ ಒಂದು ನೀಡ್ಸ್ ಆಫ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ 5 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಿರೋದಕ್ಕೆ ತುಂಬ ಕಂಗ್ರ್ಯಾಚುಲೇಷನ್, ಅಭಿನಂದನೆಗಳು ನಿಮಗೆ. 5 ಲಕ್ಷ ಕಂಪ್ಲೀಟ್ ಮಾಡೋದು ತುಂಬ ಈಸಿ ಮಾತಲ್ಲ, ತುಂಬ ಕಷ್ಟ. ಅದು ನಮ್ಮ ಕನ್ನಡದಲ್ಲಿ ನಾನು ಇಂಪಾಸಿಬಲ್ ಅಂತ ಅಂದ್ಕೊಂಡಿದ್ದೆ. ನಮ್ಮ ಕನ್ನಡದಲ್ಲಿ ಟೆಕ್ನಾಲಜಿ ಬಗ್ಗೆ ಕಂಟೆಂಟ್ ಮಾಡುವಂಥ ಕೆಲವು ಯೂಟ್ಯೂಬ್ ಚಾನಲ್ಗಳಿದೆ, ಅದರಲ್ಲಿ ನೀಡ್ಸ್ ಆಫ್ ಪಬ್ಲಿಕ್ ಕೂಡ ಒಂದು. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ನ ಕೊಡಿ ಫ್ಯೂಚರಲ್ಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ನಿಮಗೆ ಈ ಒಂದು 5 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್. 2 ವರ್ಷದಿಂದ ಕನ್ನಡ ಯೂಟ್ಯೂಬ್ ನಲ್ಲೂ 100,000 ಸಬ್ಸ್ಕ್ರೈಬರ್ಸ್ ಮಾಡ್ಬೋದಾ ಅಂತ ಅನ್ಕೊಂತಾ ಇದ್ವಿ. ಈಗ ನೋಡಿದ್ರೆ ನಮ್ಮ ನೀಡ್ಸ್ ಆಫ್ ಪಬ್ಲಿಕ್ ಅವರು 500,000 ರೀಚ್ ಆಗಿದ್ದಾರೆ. ಅದು ಕನ್ನಡದಲ್ಲಿ. ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಪ್ರತಿ ವಾರನೂ ತುಂಬಾನೇ ಎಫರ್ಟ್ ಹಾಕಿ ಡೆಡಿಕೇಶನ್ ಇಂದ ಒಳ್ಳೆ ಯೂಸ್ಫುಲ್ ವಿಡಿಯೋಸ್ನ ಮಾಡ್ತಾ ಇದ್ದಾರೆ. ಹಿಂಗೆ ನೀವು ಒಳ್ಳೆ ಯೂಸ್ಫುಲ್ ವಿಡಿಯೋಸ್ ಮಾಡ್ತಾ ಇರಿ ಅಂತ ಕೇಳ್ಕೊಂತೀನಿ. ಮತ್ತೆ ನಿಮ್ಗೆ ಆಲ್ ದ ಬೆಸ್ಟ್. ಬೇಗ 1 ಮಿಲಿಯನ್ ರೀಚ್ ಆಗಿ ಅಂತ ಹಾರೈಸ್ತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸೂರಜ್ ಟೆಕ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ. ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಲಿಂಗರಾಜು ಅವರ ನೀಡ್ಸ್ ಆಫ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ಈಗಾಗಲೇ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನ ದಾಟಿ ಮುನ್ನುಗ್ತಾ ಇದೆ. ನಮ್ಗೆಲ್ಲರಿಗೂ ಗೊತ್ತಿರಬಹುದು, ನಾವು ಯೂಟ್ಯೂಬ್ ನಲ್ಲಿ ಒಂದು ಟೆಕ್ ಚಾನಲ್ಸ್ ಗಳನ್ನ ಸ್ಟಾರ್ಟ್ ಮಾಡಿದಾಗ 10,000 ಸಬ್ಸ್ಕ್ರೈಬರ್ಸ್ ಸಿಕ್ಕರೆ ಸಾಕು, 50,000 ಸಿಕ್ಕರೆ ಸಾಕು ಅಂತೇಳಿ ಅವಾಗ ನಾವು ಕಾಯ್ತಾ ಇದ್ವಿ. ಆದ್ರೆ ಇವಾಗ ನೀವು ನೋಡಬಹುದು ಯಾವ ಮಟ್ಟಕ್ಕೆ ನಾವು ಬೆಳೀತಾ ಇದೀವಿ ಅಂತೇಳಿ. ಲಿಂಗರಾಜ್ ಅವರ ಒಂದು ಚಾನಲ್ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನ ದಾಟಿದೆ. ನಿಜಕ್ಕೂ ಕನ್ನಡಿಗರೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥದ್ದು ವಿಷಯ. ಇನ್ನೇನು ಅರ್ಧದಷ್ಟು ಈಗಾಗಲೇ ಗುರಿಯನ್ನ ತಲುಪಿದ್ದಾರೆ. ಇನ್ನು ಅರ್ಧ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಅಂತ ತಗೊಂಡ್ರೆ 10 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ಟು ಗೋಲ್ಡ್ ಬಟನ್ ಕೂಡ ಅವರ ಚಾನಲ್ಗೆ ಸಿಗುತ್ತೆ.
ಈ ಒಂದು ಸಂದರ್ಭದಲ್ಲಿ ಅವರಿಗೆ ನನ್ನ ಹಾಗೂ ನನ್ನ ಚಾನೆಲ್ನ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಕನ್ನಡದ ಎಲ್ಲಾ ಯೂಟ್ಯೂಬರ್ಸ್ಗಳಿಗೂ ಸಪೋರ್ಟ್ ಮಾಡಿ ಹಾಗೂ ಲಿಂಗರಾಜ್ ಅವರ ನೀಡ್ಸ್ ಆಫ್ ಪಬ್ಲಿಕ್ ಚಾನಲ್ ಶೀಘ್ರದಲ್ಲೇ 10 ಲಕ್ಷ ಸಬ್ಸ್ಕ್ರೈಬರ್ಸ್ ದಾಟಿ ಗೋಲ್ಡ್ ಬಟನ್ ಕೂಡ ಅವರಿಗೆ ಸಿಗ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಅನುಪಮ ಅಂತ ಹೇಳಿ, ಅನು ಸ್ವಯಂ ಕಲಿಕೆ ಚಾನಲ್ ಮತ್ತೆ ಅನು ವ್ಲಾಗ್ಸ್ ಇನ್ ಕನ್ನಡ ಅಂತ ಹೇಳಿ ನಂದು ಕನ್ನಡ ಯೂಟ್ಯೂಬ್ ಚಾನಲ್ ಇದೆ. ನನ್ನ ತಮ್ಮ ಅಂತಾನೆ ಭಾವಿಸಿರುವಂತಹ ಲಿಂಗರಾಜು ಅವರು ಇವತ್ತು 5 ಲಕ್ಷ ಸಬ್ಸ್ಕ್ರೈಬರ್ನ ರೀಚ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಅವ್ರಿಗೆ ಮನಸ್ಸಿನಿಂದ ಹಾರ್ಟ್ಲಿ ಕಂಗ್ರಾಟ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲಿಂಗರಾಜು, ಹೀಗೆ ನಿಂದು ಬೇಗ 10 ಲಕ್ಷ ಸಬ್ಸ್ಕ್ರೈಬರ್ ರೀಚ್ ಆಗ್ಲಿ ಅಂತ ನಾನು ಆಶಿಸ್ತೀನಪ್ಪ. ಥ್ಯಾಂಕ್ ಯು. ನಮಸ್ಕಾರ, ಪ್ರಕಾಶ್ ವೈಎಂ ಕನ್ನಡ ಟೆಕ್ ಫಾರ್ ಯು ಯೂಟ್ಯೂಬ್ ಚಾನಲಿಂದ ಇವತ್ತು ನೀಡ್ಸ್ ಆಫ್ ಪಬ್ಲಿಕ್ ಚಾನಲ್ 5 ಲಕ್ಷ ಸಬ್ಸ್ಕ್ರೈಬರ್ನ ಪೂರೈಸಿದೆ. ನಿಜಕ್ಕೂ ತುಂಬ ಖುಷಿ ಕೊಡೋ ವಿಚಾರ. ಯಾಕೆಂದರೆ ಒಬ್ಬ ಯೂಟ್ಯೂಬರ್ 5 ಲಕ್ಷ ಸಬ್ಸ್ಕ್ರೈಬರ್ನ ಪಡೆಯೋದು ಅಷ್ಟು ತಮಾಷೆ ಮಾತಲ್ಲ. ಅದಕ್ಕೆ ತುಂಬ ಶ್ರಮ ಬೇಕಾಗುತ್ತೆ. ಆ ಒಂದು ಸಾಧನೆನ ಲಿಂಗರಾಜ್ ಅವರು ಮಾಡಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಚಾನಲ್ ಏನಿದೆ ಅದು ತುಂಬನೇ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ನಿಮಗೆ ಯಶಸ್ಸು ಸಿಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೀನಿ. ನಮಸ್ಕಾರ. ಹಾಯ್ ಹೆಲೋ ಲಿಂಗರಾಜ್ ಅವರೇ, ನಿಮ್ಮ ಚಾನಲಲ್ಲಿ ಇವಾಗ 5 ಲಕ್ಷ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡೋ ಒಂದು ವಿಷಯ ನನಗೆ ತಿಳಿದು ಬಂತು. ಸೊ ತುಂಬ ಖುಷಿ ಆಯಿತು ನನಗೆ. ಕನ್ನಡದಲ್ಲಿ ಕೂಡ 5 ಲಕ್ಷ ಸಬ್ಸ್ಕ್ರೈಬರ್ಸ್ 0.5 ಮಿಲಿಯನ್ ಸಬ್ಸ್ಕ್ರೈಬರ್ ಅಂತಂದರೆ ಒಂದು ದೊಡ್ಡ ಮೈಲ್ಸ್ಟೋನ್ ಅಂತ ಹೇಳ್ಕೋಬೋದು. ಸೊ ಇದು ವ್ಯೂವರ್ಸ್ಗೆ ಗೊತ್ತಾಗಲ್ಲ, ಈ ಒಂದು 0.5 ಇರಲಿ 5 ಲಕ್ಷ ಅನಿಸುತ್ತೆ. ಬಟ್ ಕರ್ನಾಟಕದಲ್ಲಿ 5 ಲಕ್ಷ ಸಬ್ಸ್ಕ್ರೈಬರ್ ಹೊಂದಿರೋ ಚಾನಲ್ ಅಂದರೆ ಅದೊಂದು ತುಂಬ ದೊಡ್ಡ ಮೈಲ್ಸ್ಟೋನ್ ತಲುಪಿದೆ ಅನ್ಕೋತಾ ಇದ್ದೀನಿ. ಇನ್ನೇನು ಕೆಲವು ದಿನಗಳಲ್ಲಿ 1 ಮಿಲಿಯನ್ ಸಬ್ಸ್ಕ್ರೈಬರ್ನ ಕೂಡ ನೀವು ಕಂಪ್ಲೀಟ್ ಮಾಡ್ಕೊಳ್ತೀರಾ. ಸೊ ಇದೇ ರೀತಿ ಎಲ್ಲ ವೀಕ್ಷಕರು, ಎಲ್ಲ ಕನ್ನಡ ಯೂಟ್ಯೂಬರ್ಸ್ಗೆ, ಎಲ್ಲ ಕ್ರಿಯೇಟರ್ಸ್ಗೆ ಇಲ್ಲಿಂದ ಹೆಲ್ಪ್ ಮಾಡ್ತಾ ಇರಿ. ಸೊ ಕನ್ನಡದಲ್ಲಿ ಕೂಡ ಕ್ರಿಯೇಟರ್ಸು ಯಾವ ಮಟ್ಟಕ್ಕೆ ಬೆಳೀತಾರೆ ಅದು ನಿಮ್ಮಿಂದ ನೋಡೋಣ ಅಂತೆ. ಸೊ ಹಾರ್ಟ್ಲಿ ಕಾಂಗ್ರ್ಯಾಚುಲೇಷನ್ ಲಿಂಗರಾಜ್ ಮತ್ತು ನೀಡ್ಸ್ ಆಫ್ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ಧನ್ಯವಾದ. ಹಲೋ ಹಾಯ್ ಗೆಳೆಯರೇ, ನಾನು ಯಾದಣ್ಣ. ಸಾಮಾನ್ಯ ಮಾಹಿತಿ ನಿಮ್ಮ ಕೈಯಲ್ಲಿ. ನಮ್ಮ ಕನ್ನಡದಲ್ಲಿ ನೀಡ್ಸ್ ಆಫ್ ಪಬ್ಲಿಕ್ ಅಂದ್ರೆ ಲಿಂಗರಾಜ್ ಅವರು 5 ಲಕ್ಷ ಸಬ್ಸ್ಕ್ರೈಬರ್ ಅನ್ನ ಮಾಡ್ಕೊಂಡಿದ್ದಕ್ಕೆ ಅವರಿಗೆ ಕಂಗ್ರಾಚುಲೇಷನ್ಸ್ ಅನ್ನ ಹೇಳ್ತಾ ಇದ್ದೇನೆ. ಹಾಗೂ ಇದೇ ರೀತಿಯಾಗಿ ಅವರಿಗೆ ಸಪೋರ್ಟ್ ಮಾಡಿ ಮಿಲಿಯನ್ ಸಬ್ಸ್ಕ್ರೈಬ್ ಆಗೋದಕ್ಕೆ ತುಂಬಾ ಸಹಾಯ ಮಾಡಿ. ಹಾಗೆ ನಮ್ಮ ಸಾಮಾನ್ಯ ಮಾಹಿತಿ ನಿಮ್ಮ ಕೈಯಲ್ಲಿ ಚಾನಲ್ ಕಡೆಯಿಂದಾನು ಅವರಿಗೆ ತುಂಬಾ ಸಪೋರ್ಟ್ ಇರುತ್ತೆ. ಹಾಗಾಗಿ ನೀವು ಕೂಡ ಲಿಂಗರಾಜ್ ಅವರ ನೀಡ್ಸ್ ಆಫ್ ಪಬ್ಲಿಕ್ ಅನ್ನ ಈ ಒಂದು ಟೆಕ್ ವಿಡಿಯೋಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥವ್ರಿಗೆ ಇದೇ ರೀತಿಯಾಗಿ ಕನ್ನಡದ ಎಲ್ಲ ಚಾನೆಲ್ಗಳಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಹಾಯ್, ನೀಡ್ಸ್ ಆಫ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೂ ಕಂಗ್ರಾಚುಲೇಷನ್ಸ್. ಯಾಕಪ್ಪ ಅಂದ್ರೆ 5 ಲಕ್ಷ ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ಕನ್ನಡದಲ್ಲಿ ಪಡೆಯೋದು ತುಂಬಾ ಕಷ್ಟವಾದ ಕೆಲಸ. ಆದ್ರೆ ನಿಮ್ಮೆಲ್ಲರ ಸಪೋರ್ಟ್ ನೊಂದಿಗೆ ನೀಡ್ಸ್ ಆಫ್ ಪಬ್ಲಿಕ್ ಚಾನಲ್ಗೆ 5 ಲಕ್ಷ ಸಬ್ಸ್ಕ್ರೈಬರ್ ಗಳು ಬಂದಿದ್ದಾರೆ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಆಲ್. ಹೇ ಗೈಸ್, ನನ್ನ ಹೆಸರು ಪ್ರತಾಪ್ ಅಂತ. ನನ್ನ ಚಾನಲ್ ಬಂದು ಪಾಪಿ ಟೆಕ್ನೋ ಕನ್ನಡ ಅಂತ. ಇವತ್ತು ಲಿಂಗರಾಜ್ ಅವ್ರ ಚಾನಲ್ ನೀಡ್ಸ್ ಆಫ್ ಪಬ್ಲಿಕ್ 5 ಲಕ್ಷ ಜನ ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡ್ತಿದೆ. ಕನ್ನಡದಲ್ಲಿ ಟೆಕ್ನಾಲಜಿ ಚಾನಲ್ಗಳು 5 ಲಕ್ಷ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ. ಅಂತವ್ರು ಇವರು ಒಳ್ಳೊಳ್ಳೆ ಕಂಟೆಂಟ್ ಹಾಕಿ 5 ಲಕ್ಷ ಜನ ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡಿದ್ರೆ ಒಂದ್ ಸ್ವಲ್ಪ ಗ್ರೇಟ್ ಅಂತಾನೆ ಹೇಳ್ಬೋದು. ಅದೇ ತರ ಅವ್ರದ್ದು ವಿಡಿಯೋ ಬರ್ತಾ ಇರ್ಲಿ. ಲಿಂಗರಾಜ್ ಅಣ್ಣ, ನಿಮ್ಗೆ ಇವತ್ತಾಗಿರೋ 5 ಲಕ್ಷ ನಾಳೆ 10 ಲಕ್ಷ ಆಗ್ಲಿ. 50 ಲಕ್ಷ ಬೇಡ, 50 ಲಕ್ಷ ಆಗೋದು ತುಂಬಾ ಕಷ್ಟ ಇದೆ. ಕನ್ನಡದಲ್ಲಿ 50 ಲಕ್ಷ ಆಗಲ್ಲ, ಇನ್ನ 20 ಲಕ್ಷ ಆಗ್ಲಿ ಅಂತ ಅನ್ಕೊಂತಿದೀನಿ. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ. ವಿಶ್ ಮಾಡಿದ ಎಲ್ಲ ಕನ್ನಡ ಯೂಟ್ಯೂಬರ್ಸ್ಗೆ ನನ್ನ ಒಂದು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಸೊ ಎಲ್ಲ ಯೂಟ್ಯೂಬ್ ಚಾನಲ್ ಲಿಂಕನ್ನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಅವರೊಂದು ಚಾನಲ್ ಕೂಡ ಭೇಟಿ ನೀಡಿ ಒಳ್ಳೊಳ್ಳೆ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಾರೆ. ಇದೇ ರೀತಿಯಾಗಿ ಎಲ್ಲ ಕನ್ನಡ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ. ತುಂಬ ಅಂದರೆ ತುಂಬ ಧನ್ಯವಾದಗಳು ನಿಮಗೆ. ಮತ್ತು ಒಂದು ನನ್ನ ಒಂದು ವಿಡಿಯೋಸ್ಗಳನ್ನು ನೋಡ್ದೇನೆ ಡಿಸ್ಲೈಕ್ ಮಾಡಿ, ಕೆಟ್ಟದಾಗಿ ಕಮೆಂಟ್ ಮಾಡಿ, ಪದೇ ಪದೇ ಚಾನಲ್ಗೆ ವಿಸಿಟ್ ಮಾಡ್ತಕ್ಕಂಥ ನನ್ನ ಎಲ್ಲ ಒಂದು ಹೇಟರ್ಸ್ಗೂ, ಪ್ರೀತಿಯ ಹೇಟರ್ಸ್ ಅಂತಲೇ ಹೇಳ್ಬೋದು ಅವ್ರಿಗೆ. ಸೊ ಅವ್ರಿಗೂ ಕೂಡ ಒಂದು ತುಂಬ ಧನ್ಯವಾದಗಳು. ಅಟ್ಲೀಸ್ಟ್ ಈ ಒಂದು ವಿಡಿಯೋನಾದರೂ ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ, ಮತ್ತೇನು ಇಲ್ಲ. ಮತ್ತೊಮ್ಮೆ ನನ್ನ ಎಲ್ಲ 5 ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ಗೆ ಈ ಒಂದು ವಿಡಿಯೋ ನೋಡ್ತಕ್ಕಂಥ ನಿಮಗೆ ನನಗೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿ ಮತ್ತು ನನಗೆ ಫೀಡ್ಬ್ಯಾಕ್ ಕೊಟ್ಟು ಸಪೋರ್ಟ್ ಮಾಡ್ತಕ್ಕಂಥ ನನ್ನ ಎಲ್ಲ ಒಂದು ಸ್ನೇಹಿತರಿಗೆ ಒಂದು ಧನ್ಯವಾದ ತಿಳಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.